ಹಳ್ಳಿಗಳಲ್ಲಿ 99% ಜನ ಮಾಡೋ ಉದ್ಯಮ ಅಂದರೆ ಒಂದು ವ್ಯವಸಾಯ. ಅದ್ರ ಜೊತೆಯಲ್ಲಿ ಮಾಡೋದು ಅಂದರೆ ಹೈನುಗಾರಿಕೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಬ್ಬರು ಮನೇಲೂ ಒಂದಲ್ಲ ಅಥವಾ 2 ಹಸುಗಳನ್ನಂತೂ ಕಟ್ಟಿರ್ತಾರೆ. ಯಾಕಪ್ಪ ಅಂತ ಹೇಳಿದರೆ, ನಾವು ಬೆಳೆಯುವಂಥ ಬೆಳೆಯಲ್ಲಿ ಬರುವಂತಹ ಹುಲ್ಲನ್ನ ನಮ್ಮ ಹಸುಗಳಿಗೆ ಹಾಕೊಳ್ಳೋದ್ರಿಂದ ಮೇವನ್ನು ಕೊಂಡ್ಬೇಕಾದ ಅವಶ್ಯಕತೆ ಇರೋದಿಲ್ವಲ್ಲ. ಹಾಗಾಗಿ ನಾವು ಬೆಳೆದ ಮೇವುಗಳನ್ನು ಕೂಡ ನಮ್ಮ ಹಸುಗಳಿಗೆ ಹಾಕಿ, ಹಸುಗಳಿಂದ ಬರೋ ಹಾಲನ್ನು, ಒಂದು ಹಸುಗೆ ಬರೋ ಹಾಲನ್ನು ನಾವು ಮನೆಗೆ ಯೂಸ್ ಮಾಡಿಕೊಂಡ್ರೂ ಕೂಡ ಇನ್ನೊಂದು ಹಸುಲೇನು ಬರುತ್ತೆ ಹಾಲನ್ನು, ಅದನ್ನು ಡೈರಿಗೆ ಹಾಕಿ ಅದರಲ್ಲೂ ಕೂಡ ಹಣ ಸಂಪಾದನೆ ಮಾಡ್ಬೋದು. ಎಷ್ಟೋ ಜನ ಹೇಳ್ತಾರೆ ಮನೆಯಲ್ಲಿ ಒಂದು ಹಸು ಇದ್ದರೆ ಇಡೀ ಸಂಸಾರನೇ ಸಾಕ್ಬೋದು ಅಂತ ಹೇಳಿ. ಹಾಗಾಗಿ ಅದರಿಂದ ಅಷ್ಟೇ ಬೆನಿಫಿಟ್ ಕೂಡ ಇದೆ. ಹಾಗಾಗಿ ನಮ್ಮ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಕೂಡ ಹಸುಗಳನ್ನು ಸಾಕಾಣಿಕೆ ಮಾಡ್ತಾರೆ. ಹೈನುಗಾರಿಕೆ ಮಾಡಿ ಸಕ್ಸಸ್ಫುಲ್ ಆದವರ ಲೀಸ್ಟಲ್ಲಿ ನಮ್ಮೂರಲ್ಲಿ ಕೂಡ ಒಬ್ಬರಿದ್ದಾರೆ. ಅವರು 3 ಜನ ಹೆಣ್ಮಕ್ಳು ಇಟ್ಕೊಂಡು 3 ಜನ ಹೆಣ್ಮಕ್ಳಲ್ಲಿ 2 ಆಲ್ರೆಡಿ ಡಾಕ್ಟರ್ ಓದಿಸಿದ್ದಾರೆ, ಇನ್ನೊಬ್ಬಳು ಈಗ ಓದ್ತಾ ಇದ್ದಾಳೆ. ಅವರು ಕೂಡ ಬಂದಂಥ ಹೈನುಗಾರಿಕೆ ಮಾಡಿ ಅದರಲ್ಲಿ ಬಂದಂಥ ಲಾಭದಲ್ಲಿ 3 ಫ್ಲೋರ್ ಮನೆ ಕೂಡ ಕಟ್ಟಿದ್ದಾರೆ. ಅವ್ರನ್ನ ಕೂಡ ಈಗ ರೀಸೆಂಟಾಗಿ ಪೇಪರಲ್ಲಿ ಕೂಡ ಬಂದಿತ್ತು ಅವ್ರ ಬಗ್ಗೆ. ಹಾಗಾಗಿ ನಮ್ಮೂರಲ್ಲಿ ಕೂಡ ಸಕ್ಸಸ್ಫುಲ್ ಆದವರು ಇದ್ದಾರೆ. ಹಾಗಾಗಿ ಯಾವ ಕೆಲಸನೂ ಕೂಡ ಚಿಕ್ಕದು ಅಥವಾ ದೊಡ್ಡದು ಅಂತ ಇಲ್ಲ, ನಾವೆಲ್ಲ ಕೆಲಸನೂ ಕೂಡ ಪರಿಶ್ರಮ ವಹಿಸಿ ಮಾಡೋದು.